ಅನ್ನನೇ ಖಾಲಿ ಆತಲ್ಲಿ. ಅನ್ನ ಐತೆ ಅಲ್ಲ ಮಜ್ಜಿಗೆ ಆಗ್ಲಿಂದ ತಗೋ ಬಂದೆ. ಮಜ್ಜಿಗೆ ಎಲ್ಲ ಖಾಲಿ ಅದು ಒಳ್ಳೆ ಚೆನ್ನಾಗಿದ್ದು ಮಜ್ಜಿಗೆ. ಆಯ್ತು ನಾನು ಕುಡಿಯೋಕೆ ಮಾಡಿದ್ದೆ ಖಾಲಿ ಆಗ್ಬಿಟ್ಟಪ್ಪಲ್ಲ. ಇವಾಗ ಗೆಳಗೆ ಒಂದು ಸ್ವಲ್ಪ ಹಾಕಾರ ಕೊಡೋನಲ್ಲಿ ಒಳಗಡೆ ಏನ ಬ್ರೋ ಅವಾಗಲೇ ರೂಮ್ ನಂಬರ್ 19 ಬಗ್ಗೆ ಹೇಳ್ತೀನಿ ಏನಾದ್ರೂ ಹೇಳಿಪ್ಪ. ಏನು ಇಷ್ಟು ಇಂಟ್ರೆಸ್ಟ್ ಐತಲ್ಲಿ ಅವಾಗಲಿಂದ ಕೇಳಕ್ಕೆ ಚೆನ್ನಾಗಿ. ಅದು ಹೇಳ ನಾನು ಹೇಳೋಣ ಫಸ್ಟ್ ಊಟ ಮಾಡು. ಇದು ರಾತ್ರಿ ಆದಾಗ ಸಸ್ಪೆನ್ಸ್ ಆಗಿರ್ತೈತಿ, ಚೆನ್ನಾಗಿರ್ಬೇಕು. ಲೈಟ್ ಆಫ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ಹೇಳೋಣ ಆಯ್ತು. ಬ್ರೋ ರೂಮ್ ನಂಬರ್ 19 ಬಗ್ಗೆ ಅವಾಗಲೇ ಹೇಳ್ತೀನಿ ಅಂದ್ರೆ ಈಗಲಾದ್ರೂ ಹೇಳಿ ಬ್ರೋ. ಏ ಲೋಕಿ ಬಾರಲಿ ಹುಡುಗ, ಅವಾಗ್ಲಿಂದ ಪಾಪ ರೂಮ್ ನಂಬರ್ 19 ಬಗ್ಗೆ ಹೇಳು ಅನ್ನಕತ್ತೀನಿ. ಹೇಳೇ ಇಲ್ಲ ಕಡ ಹೇಳಣ. ಬಂದೆ ಹೇಳೋಣ ಸ್ಟೋರಿನ. ಹೇಳಿ. ನಿನಗೆ ಈ ಮಾಟ ಮಂತ್ರ ದೆವ್ವ ಅದ್ರಾಗೆಲ್ಲ ಏನು ನಂಬಿಕೆ ಇಲ್ಲ ತಾನೆ? ಇಲ್ಲ ಬ್ರೋ ಆ ಥರ ಏನು ನಂಬಿಕೆ ಇಲ್ಲ. ಹೇಳೋ ನಮಗೊಬ್ಬನೇ ಓಡಾಡೋದು ಹತ್ರ ಏನು ಹೆದರಿಕೆ ಇಲ್ಲಲ್ಲ. ಇಲ್ಲ ಬ್ರೋ ಆ ಥರ ಏನಿದೆ ಹೇಳಿ ಬ್ರೋ. ಮತ್ತೆ ಹೆದರಬಾರ್ದು ಆ ಥರ ಇದು ಮಾಡಿ ಸುಮಾರು ಜನ ಹೆದರಾರೆ. ಹಿಂಗೆ ಹುಡುಗರು ಹೆದರಿ ಸುಮಾರು ಜನ ಹಾಸ್ಟೆಲ್ ಬಿಟ್ಟು ಹೋಗಿ ಹೊರಗಡೆ ರೂಮ್ ಮಾಡಿದವರು ಇದ್ದಾರೆ. ಇಲ್ಲಿ ಒಂದಿಬ್ರು ಹುಡುಗರು ಹೊರಗಡೆ ಈ ಪಕ್ಕದ ರೂಮ್ ಐತಲ್ಲ ಅಲ್ಲೇ ಇದ್ರು. ಅವನಿಗೂ ಮುಂಚೆಗೆ ಬಂದಾಗ ಈ ಸ್ಟೋರಿ ಹೇಳಿದ್ದೆ. ಒಂದು ವಾರ ಜ್ವರ ಹಚ್ಕೊಂಡಿದ್ದವು, ಅದಕ್ಕೆ ನಿಂಗೆ ಕೇಳಕ್ಕೆ ಬಂದೇ ಇರಲಿಲ್ಲ ಅವನು. ಒಂದು ವಾರದ ಮೇಲೆ ಬಂದಿರಲಿಲ್ಲ ಅವನು. ಈಗ ಹಾಸ್ಟೆಲ್ಗೆ ಇರಲಿಲ್ಲ, ಮನೇಲಿದ್ದ. ಇವಾಗಷ್ಟೇ ಬಂದಿದ್ದಾರೆ. ಈ ಸ್ಟೋರಿನ ಏನಾದ್ರು ಹೇಳ್ತೀರಾ? ಭಯ ಪಟ್ಟರೆ ಕಷ್ಟ ಆಗುತ್ತೆ, ಟೈಮ್ ಬೇರೆ ಆಯಿತು, ಮಲ್ಕೊಳ್ಳಿ. ಬ್ರೋ ಆ ಥರ ಏನು ಹೆದರಿಕೆ ಇಲ್ಲ ಬ್ರೋ. ನಾನು ತುಂಬ ಹಾರರ್ ಮೂವಿಗಳನ್ನೆಲ್ಲ ನೋಡಿದ್ದೀನಿ. ನನಗೂ ಹಾರರ್ ಮೂವಿ ಅಂದರೆ ತುಂಬ ಇಷ್ಟ. ಹೇಳಿ ಬ್ರೋ, ನನಗೇನು ತೊಂದರೆ ಇಲ್ಲ. ಏನು ಗೊತ್ತಾ, ನನಗೆ ಅದ್ರ ಬಗ್ಗೆ ಏನು ಅಷ್ಟೊಂದಿಲ್ಲ ನಂಬಿಕೆ ಇಲ್ಲ. ಈ ಊರವರು ಮತ್ತು ಈ ಅಡುಗೆಯವರೆಲ್ಲ ಇದಾರಲ್ಲ, ಅವ್ರು ಏನು ಹೇಳ್ತಾರಂತಂದ್ರೆ ಪಕ್ಕದ ರೂಮ್ನಾಗ ಯಾವನೋ ಒಬ್ಬನು ಸತ್ತಿದ್ದಂತೆ. ನೇಣಕ್ಕೆ ಒಂದು 6 ತಿಂಗಳ ಹಿಂದೆ ಅದು ಈ ಊರವ್ರಿಗೆಲ್ಲ ಮತ್ತು ಇಲ್ಲಿ ಅಡುಗೆಯವ್ರಿಗೂ ಏನೋ ಶಬ್ದ ಬರುತ್ತಂತ ಅವಾಗ ರಾತ್ರಿ ಎಲ್ಲ. ನಾವಿಲ್ಲಿ ಪಕ್ಕದಲ್ಲಿದ್ದರೆ ನಮಗೇನು ಒಂದು ಸೆದ್ನೂ ಬಂದಿಲ್ಲ. ನಮಗೂ ನಿಮ್ಮ ಥರನೇ ನಿಮ್ಗಿಂತ ಇಂಟ್ರೆಸ್ಟು, ಮತ್ತು ಅದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ನಮಗೆ ನಂಬಿಕೆ ಇಲ್ಲ. ಆದರೂ ನನಗೆ ಏನಂತಂದ್ರೆ ಆ ರೂಮ್ನಾಗ ಏನೈತೆ ಅಂತ ನನಗೆ ನೋಡೋಕೆ ಇಂಟ್ರೆಸ್ಟು. ಅವ್ನು ಬರೋದಿಲ್ಲ, ಒಂದೊಂದು ಸಲ ಇವ್ನು ಇರೋದಿಲ್ಲ. ಹಂಗಾಗಿ ಒಂದಿನ ಆ ರೂಮ್ನಾಗ ಏನೈತೆ ಅಂತ ನೋಡ್ಬೇಕು ನಾವು. ನಿಮ್ಮ ಋಷಿಕನೂ ಎದುರುತ್ತೆ ನಾವೆಲ್ಲ. ನಾವು ಒಂದ್ಸರಿ ನೋಡ್ಬೇಕು ಅಂತ. ನಿನಗೆ ನೋಡೋಣ ಈ ಸರಿ. ನಿನಗೆ ಎದುರಿಗೆ ಇಲ್ಲ ಅಂದಲ್ಲ? ಇಲ್ಲ ಬ್ರೋ ಹೆದರಿಕೆ ಇಲ್ಲ. ನೋಡೋಣ ಬ್ರೋ ಅದು ಏನಿದೆ ಬ್ರೋ. ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಈಗಲೇ ಹೋಗಿ ನೋಡೋಣ ಬ್ರೋ. ಬನ್ನಿ ಬ್ರೋ ಹೋಗೋಣ. ಅಲ್ಲಿ ಅಡುಗೆ ಬೇರೆ ಇರ್ತಾರೆ, ಬಿಡಲ್ಲ ಹೋದರೆ. ಅದಕ್ಕೆ ಇನ್ನು ಯಾವಾಗ ಅಂದರೆ ಯಾವಾಗಾರು ಫ್ರೀ ಇದ್ದಾಗ ಮಾಡಿ ನೋಡೋಣ. ಅವ್ರು ಯಾರು ಇಲ್ಲದೆ ಹೋಗೋಣ. ಈಗ ಹೋದ್ರೆ ಆಗಲ್ಲ. ಸರಿನಾ? ಸರಿ ಬ್ರೋ, ಹಾಗಾದರೆ ಈಗ ಬೇಡ. ನೀವು ಯಾವಾಗ ಹೇಳ್ತೀರಾ ಆವಾಗಲೇ ಹೋಗೋಣ. ಸರಿ, ನಾನೀಗ ಹೋಗಿ ಮಲಗ್ತೀನಿ. अच्छा लाइट ऑफ ಮಾಡಲಾ? ಅನುಪ ಬಾರೋ ಬಾ ಅನುಪ. ಇಲ್ಲೇನೋ ಮಾಡ್ತಾ ಇದೆಯಾ? ಇಷ್ಟೊತ್ತಲ್ಲಿ ಹೇಳಿರಲಿಲ್ವಾ ಆಚೆ ಎಲ್ಲ ಬರಬೇಡ ಅಂತ? ಇಲ್ಲ ಬ್ರೋ, ವಾಶ್ರೂಮಿಗೆ ಹೋಗಿದ್ದೆ. ಇಷ್ಟೊತ್ತಲ್ಲೆಲ್ಲ ಬರಬಾರ್ದು, ಬರ ಹೋಗೋಣ. ಸರಿ ಬ್ರೋ. ಏನಣ್ಣ? ಏನು ಮಾಡ್ತಿದ್ರಪ್ಪ ಒಳಗೆ ಹುಡುಗರು? ಬರ್ಕೊಳ್ತಿದ್ವಿ. ಪಾಡೋದು ಹೇಳಿದ್ದಾರೆ 3 ಜನ ಫಂಕ್ಷನ್ ಇದೆ ಅಂತ ಹೇಳಿ ಬರಪ್ಪ. 4 ಜನ ಅಲ್ಲಣ್ಣ? ಯಾರು 4 ಜನ? ಯಾರು? ನಾನು, ಅನೂಪ, ರಮೇಶ ಮತ್ತು ಇವನು ಋಷಿಕ. ಯಾವ ರಮೇಶ? ರಮೇಶ ಅಣ್ಣ, M.Com ರಮೇಶ, ಕೊಟ್ಟೂರು. ಯಾವ ರಮೇಶನು? ಇಲ್ಲ ಕಣೋ, ಇಲ್ಲಿ ನಿಮ್ಗೆ ಇರೋದೇ 3 ಜನ ಅಷ್ಟೇ ಇಲ್ಲಿ. ಇಲ್ಲಣ್ಣ, ಇದಾನಲ್ಲ ಒಳಗಿದ್ದಾನೆ. ಇಲ್ಲಪ್ಪ, ಅವನು ಅಲ್ಲೇ ಸತ್ತೆ 6 ತಿಂಗಳು ಆಗೋಯ್ತು. ನೀವೇನು ಹಿಂಗೆ ಅಂತಿರಲ್ರು? ಇಲ್ಲಣ್ಣ, ಈಗ ತಾನೇ ನಾವೆಲ್ಲ ಇಲ್ಲೇ ಎಲ್ಲಿದ್ದಾನೆ? ಎಲ್ಲಿ?
ಎಲ್ಲೋದ್ರಪ್ಪ? ನೀವು ಈ ರೀತಿ ಹೇಳ್ತಿದ್ದೀರಾ? ನಿನ್ನೆ ರಾತ್ರಿ ಆ ರೂಮ್ ಹತ್ರ ಹೋಗಿದ್ದಕ್ಕೆ ಆ ಅಣ್ಣನೇ ವಾಪಸ್ ಕರ್ಕೊಂಬಂದಿದ್ದೆ. ಈಗ ನೋಡಿದ್ರೆ ಅವನೇ ಇಲ್ಲ ಅಂತಿರಲ್ಲ ಅಣ್ಣ, ಏನೇನದು ಕತೆ? ಇಲ್ಲಪ್ಪ, ನೀನು ಕನ್ಫ್ಯೂಸ್ ಮಾಡ್ಕೊಂಡಿದೀಯ. ಇಲ್ಲಿ ರಮೇಶ್ ಅನ್ನೋ ಯಾರು ಇಲ್ಲ, ಅದಕ್ಕೆ ನಿನಗೆ ಹೇಳ್ತಾ ಇದ್ದದ್ದು ನಾನು 19ನೇ ರೂಮ್ ಹತ್ರ ಯಾರು ಹೋಗ್ಬಾಡ್ರಿ ಅಂತ ಹೇಳ್ತದ್ದು. ಅದಕ್ಕೋಸ್ಕರನೇ ಏನಪ್ಪ, ಇಲ್ಲಿ ಯಾರು ರಮೇಶನು ಇಲ್ಲ, ಯಾರೂ ಇಲ್ಲ, ಇರೋದೇ 3 ಜನ ಏನಪ್ಪ. ಇದೆಲ್ಲ ಬಿಡ್ರಪ್ಪ. ಈಗ ವಾರ್ಡನ್ನು ಫಂಕ್ಷನ್ ಇದೆ ಅಂತ ಕರೀತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಬೇಕಾದ್ರೆ ಆಮೇಲೆ ಮಾತಾಡೋಣ ಅಂತ. ಏನಪ್ಪ, ಬೇಗ ಬರ್ರಿ. ಫಂಕ್ಷನ್ ಇದೆ, ಮತ್ತೆ ಮಿಸ್ ಮಾಡಬೇಡ್ರಿ. ಏನು ಬ್ರೋ ಇವ್ರು ಈ ಥರ ಹೇಳ್ತಿದ್ದಾರೆ? ಹಾಗಾದ್ರೆ ನಾವು ಇಷ್ಟು ದಿವಸ ಇದ್ದಿದ್ದು ದೆವ್ವದ ಜೊತೆನಾ? ಏನಪ್ಪ ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಅವ್ನು ಸತ್ತೋಗೇನೆ ಅಂದರೆ ನಾವು ಅವನ ಜೊತೆನೇ ಚೆನ್ನಾಗಿದ್ವಲ್ಲ. ನಾನು ಹೇಳಿದೆ ಅದ್ರ ಬಗ್ಗೆ ಮಾತಾಡಬೇಡಿ, ಆ ವಿಷಯನ ಬಿಟ್ಟು ಬೇರೆದ್ರ ಬಗ್ಗೆ ಮಾತಾಡಿ ಅಂತ. ಆ ರೂಮ್ ಹತ್ರ ಹೋಗೋದು ಬೇಡ ಅಂತ. ಆದ್ರೂ 19ನೇ ರೂಮಲ್ಲಿ ಸತ್ತು 20ನೇ ರೂಮಲ್ಲಿ ಬಂದು ಏನು ಮಾಡ್ತಿದ್ದ? ಏನಕ್ಕೆ ಬಂದಿದ್ದ?